ಸೂಪರ್ ಆಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ ನೋಡೋದು. ಸಾಕಾಗಿದೆ, ಮೀಟರ್ ಬೇಕು ನೋಡಕ್ಕೆ. ಸೂಪರ್ ಆಗಿದೆ ಸರ್. ದಸರಾಗೆ ಒಂದು ಹಬ್ಬ ತರ ಇದೆ. ಅಲ್ಟಿಮೇಟ್ ಸರ್, ಅಮೇಸಿಂಗ್. ಫಸ್ಟ್ ಕಾಂತಾರ ಏನಲ್ಲ ಸರ್ ಇದ್ರ ಮುಂದೆ. ಸಕ್ಕತ್ತಾಗಿದೆ ಸರ್ ಫಿಲಮ್ ಮಾತ್ರ, ತುಂಬಾ ಚೆನ್ನಾಗಿದೆ. ಎಲ್ಲ ಆಕ್ಟಿಂಗು ಚೆನ್ನಾಗಿದೆ. ಒಂದೊಂದ್ ಸೀನು ಹಂಗೆ ಕಣ್ ತುಂಬ್ಕೋಬೇಕು ಆ ತರ ಇದೆ ಫಿಲಮ್ ಮಾತ್ರ. ತುಂಬಾ ಚೆನ್ನಾಗಿದೆ ಸರ್, ಎಲ್ರು ಬಂದು ನೋಡ್ಲೇಬೇಕು ಫಿಲಮ್. ತುಂಬಾ ಚೆನ್ನಾಗಿದೆ, ಚೆನ್ನಾಗಿತ್ತು ಸರ್, ಸೂಪರ್ ಆಗಿತ್ತು ಮೂವಿ ನೋಡಕ್ಕೆ. ಇವರೇ ಇರೋ ಸಕ್ಕತ್ತಾಗಿದೆ, ಕ್ಲೈಮ್ಯಾಕ್ಸ್ ಸೂಪರ್, ತುಂಬಾ ವಂಡರ್ಫುಲ್ ಆಗಿ ಚೆನ್ನಾಗಿತ್ತು. ಸಕ್ಕತ್ತಾಗಿತ್ತು, ಚೆನ್ನಾಗಿದೆ ಸರ್, ಸೂಪರ್ ಸೂಪರ್, ಚೆನ್ನಾಗಿದೆ. ಅವಾರ್ಡಿಂಗ್ ಮೂವಿ ಬ್ರೋ, ಸಕ್ಕತ್ತಾಗಿದೆ, ಸೂಪರ್, ಚೆನ್ನಾಗಿದೆ. Goosebumps is a small word. Awesome sir, awesome. Oh my god. ಕಾಂತ ಫಸ್ಟ್ ಇಲ್ಲ ಸುಮ್ಮನೆ ಬೋಗಸ್ ಫಿಲಮ್ ಅಷ್ಟೇ ಇದು. ಚೆನ್ನಾಗಿದೆ ಸರ್, ಬ್ಲಾಕ್ ಬಸ್ಟರ್. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್. ಪರ್ಫೆಕ್ಟ್ ಡೈರೆಕ್ಷನ್, ಸೈಕ್ ಸೂಪರ್ ಆಗಿದೆ, ಸೂಪರ್ ಬ್ರೋ. ಫ್ಯಾಬುಲಸ್ ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್ 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 ಮೂವಿ, ಚೆನ್ನಾಗಿದೆ, ನೋಡ್ಬೋದು. ಸೂಪರ್ 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 ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ಜೈ ಬಾಲಯ್ಯ ಫಸ್ಟ್ ಬ್ರೋ. ಜೈ ಬಾಲಯ್ಯ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಫಿಲಮ್. ಚೆನ್ನಾಗಿದೆ ಅಂತ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್, ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ತುಂಬಾ ಮೂವಿ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಕನ್ನಡ ಫಿಲಮ್ ಈ ತರ ಎಲ್ಲ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಒಂದು ಹೆಸರಿದು. ಗುಡ್ ಲಕ್ ರಿಷಬ್ ಶೆಟ್ಟಿಗೆ. ಅಕ್ಕ ಬ್ಲಾಕ್ ಬಸ್ಟರ್. ಚೆನ್ನಾಗಿದೆ, ಒಳ್ಳೆ ಮೂವಿ. ಫಸ್ಟ್ ಪಾರ್ಟ್ ಇದು ಎರಡು ಡಿಫ್ರೆಂಟ್ ಇದೆ ಸ್ವಲ್ಪ. ಅಂದ್ರೆ ದೇವ್ರು ಒಂದೇ ಅಷ್ಟಾದ್ರೆ ಕತೆ ಬೇರೆ ಬೇರೆ ಆಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಲಾಸ್ಟ್ ಇದಕ್ಕಿಂತಲೂ ಇದು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಇದು ಬರುತ್ತಂತೆ, ನೋಡೋಣ. ಆಲ್ ದ ಬೆಸ್ಟ್. ನೆಕ್ಸ್ಟ್ ನೋಡೋರ್ಗೆ ಏನ್ ಹೇಳ್ತೀರಾ? ನೋಡಿ, ಚೆನ್ನಾಗಿದೆ, ಇನ್ನು ಎಂಜಾಯ್ ಮಾಡಿ ನೋಡಿ ಅಂತ ಹೇಳ್ತೀವಿ. ಎಲ್ಲ ನೋಡ್ಬೋದು. ನೋಡಿ, ಕನ್ನಡ ಮೂವಿ ಬೆಳೆಸ್ಬೇಕು, ಮತ್ತೆ ಅದಕ್ಕಿಂತ ಹೆರಿಟೇಜ್ ಇರೋದು, ನಮ್ ಹೆರಿಟೇಜ್ ಅನ್ನು ಬೆಳೆಸ್ಬೇಕು. ನಮ್ ಧರ್ಮ ಅದನ್ನೆಲ್ಲ ತೋರಿಸ್ಕೊಂಡಿದ್ದಾರೆ ಚೆನ್ನಾಗಿ, ಅದನ್ನ ನೋಡ್ಬೇಕೆಲ್ಲ. ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಸೂಪರ್ ಆಗಿದೆ. ಬಟ್ ದೈವ ಅದು ಯಾವ ತರ ರೂಪ ಬಂದಿದೆ ಅಂತ ತೋರಿಸಿದ್ದಾರೆ ಅಷ್ಟೇ. ಅದು ಬಂದು ಸ್ಟೋರಿ ಇವಾಗ ಏನ್ ನಡೀತಿದ್ಯೋ ಅಲ್ಲಿ ಅಂತ. ಬಟ್ ಇದು ಬಂದು ಇದಕ್ಕೂ ಪಾರ್ಟ್ 1 ಬಂದಿತ್ತ, ಅದಕ್ಕೂ ಮುಂಚೆ ದೈವ ಯಾವ ತರ ಫಾರ್ಮ್ ಆಯ್ತು ಅನ್ನೋದ್ರ ಬಗ್ಗೆ ತೋರಿಸಿರೋದು. ಅದು ಇನ್ ಮಿಕ್ಕಿದೆಲ್ಲ ನೀವು ಥಿಯೇಟರ್ ಬಂದು ನೋಡ್ಬೇಕಂತ ಹೇಳ್ತೀವಿ. ನೋಡಿ, ಇದೆಲ್ಲ ವಾಚಬಲ್ ಅಂತ ಹೇಳ್ಬೋದು ಅಷ್ಟೇ.